ಪೊಲೀಸ್ಗೆ ಆವಾಜ್ ಹಾಕಿದ್ರು ಆರ್ ಅಶೋಕ್ ಅವರು ಇವತ್ತು ಪೊಲೀಸರ ಮೇಲೆ ಬಹಳ ಸಿಟ್ಟಾಗಿದ್ದರು. ನಾನು ಪ್ರತಿಭಟನೆ ಮಾಡಬಾರ್ದು ಅಂತ ಇದೆಯಾ, ನನಗೆ ರೈಟಿಂಗಲ್ಲಿ ಕೊಡು ಅಂತ ಕೇಳ್ತಾ ಇದ್ದರು. ಇದರ ಮಧ್ಯೆನೇ ಬಳಸಬಾರದ ಒಂದು ಭಾಷೆ ಅಥವಾ ಪದವನ್ನು ಆರ್ ಅಶೋಕ್ ಅವರು ಬಳಸ್ಬಿಟ್ಟಿದ್ರ. ಈ ಭರದಲ್ಲಿ ಪೊಲೀಸರನ್ನು ಮಾತನಾಡಿಸುವಂಥ ಭರದಲ್ಲಿ ನಮ್ಮನ್ನೇ ನೀವು ಮಾತಾಡಿಸ್ತಾ ಇದ್ದೀರ ಅನ್ನೋ ಸಿಟ್ಟಲ್ಲಿ ಹೇಳಬಾರದ ಶಬ್ದವನ್ನು ಪೊಲೀಸರಿಗೆ ಹೇಳಿಬಿಟ್ರಾ ಅಂತ ಒಂದು ವಿಚಾರ ಚರ್ಚೆಯಲ್ಲಿತ್ತು. ಇದೀಗ ಅದೇ ಆರ್ ಅಶೋಕ್ ವಿರುದ್ಧವಾಗಿ ಕಾಂಗ್ರೆಸ್ ಗರಂ ಆಗಿದೆ. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ಆರ್ ಅಶೋಕ್ ವಿರುದ್ಧವಾಗಿ ಆಕ್ರೋಶವನ್ನು ಹೊರಹಾಕಿದೆ. ಮಹಿಳೆಯರ ಬಗ್ಗೆ BJP ನಾಯಕರಿಗೆ ಎಂಥ ಭಾವನೆ ಇದೆ ಅಂಥೇಳಿ ಸದನವೇ ಸಾಕ್ಷಿ ಆಗಿಬಿಟ್ಟಿದೆ. ಇದಕ್ಕೆ ಅವರವ್ರ ನಾಲಿಗೆ ಸಾಕ್ಷಿ. ಇದಕ್ಕೆ ಸಿಟಿ ರವಿ ಪರಿಷತ್ ಕಲಾಪದಲ್ಲಿಯೇ ಮಹಿಳಾ ಸಚಿವರನ್ನು ನಿಂದನೆ ಮಾಡಿದ್ರು, ಬಳಸಬಾರದ ಶಬ್ದವನ್ನು ಅವರು ಬಳಸಿದ್ರು. ಇದೀಗ ವಿರೋಧ ಪಕ್ಷದ ನಾಯಕರು, ಆಗ MLC, ಈಗ ವಿರೋಧ ಪಕ್ಷದ ನಾಯಕರು ಒಂದು ಕಡೆ ಇದೇ ಪೊಲೀಸರ ಮೇಲೆ ಎಂಥ ಮಾತನ್ನು ಹರಿಬಿಟ್ಟಿದ್ದಾರೆ. ವಿಪಕ್ಷದ ನಾಯಕರುಗಳ ಕೆಲಸ ಇದೇನಾ? ಹೆಣ್ಣು ಕುಲವನ್ನು ಅವಮಾನ ಮಾಡಿದ್ದು ಒಂದು ಕಡೆ, ನೀವು ಹೇಳ್ತಕ್ಕಂಥ ಹಿಂದುತ್ವ ಇದೇನಾ ಸ್ವಾಮಿ, ಅಥವಾ ಮನುಸ್ಮೃತಿಯ ಪ್ರಭಾವ ಏನಾದರೂ ಇದೆಯಾ? ವಿಪಕ್ಷ ನಾಯಕರಾಗಿ ಏನಾದರೂ ನೀವು ಆಯ್ಕೆ ಆಗಿಬಿಟ್ರೆ ಕರ್ತವ್ಯದಲ್ಲಿರತಕ್ಕಂಥ ಅಧಿಕಾರಿಗೆ ಅವಾಚ್ಯ ಶಬ್ದವನ್ನು ನೀವು ಬಳಸಬಹುದಾ? ಇದು ಗೂಂಡಾಗಿರಿ ವಿಪಕ್ಷ ನಾಯಕನ ಕೆಲಸನ? ಇದು ನಿಮ್ಮ ಹೊಲಸು ನಾಲಿಗೆಯನ್ನು ಯಾವ ಫೆನಾಯಿಲ್ನಿಂದ ತೊಳೆಯಬೇಕು ಹೇಳಿ ಅಂತ ಟ್ವಿಟರ್ನಲ್ಲಿ ಆರ್ ಅಶೋಕ್ ವಿಡಿಯೋ ಪೋಸ್ಟ್ ಮಾಡಿ ಕಾಂಗ್ರೆಸ್ ಕಿಡಿಕಾರಿದೆ. ನಾನು ಅಪೋಸಿಷನ್ ಲೀಡರು. ಇನ್ನೊಂದ್ಸಲಿ ನೆನ್ಪಿಟ್ಕೋಬೇಕು, ಹಂಗ್ ಮಾಡ್ತೀನಿ ನೆನ್ಪಿಟ್ಕೋಬೇಕು ನೀವು ಸರ್. ದಯವಿಟ್ಟು ಕೊಡು, ಇಲ್ಲಿ ಬರ್ಕೊಡು ನೋಡಿ. ಇನ್ನೊಂದ್ಸರಿ ಹುಷಾರ್. ನೀನು ದೌರ್ಜನ್ಯ ಮಾಡಿದ್ರೆ, ಪೊಲೀಸ್ ದೌರ್ಜನ್ಯ ಮಾಡಿ ನನ್ನ ತೊಳ್ಳೋದು ಮಾಡಿದ್ರೆ ಹುಷಾರ್. ನೀನ್ ಮಾಡ್ತಾ ಇದ್ದೆ ಅದೇ ಕೆಲಸ. ಬರ್ಕೊಡು ರೈಟಿಂಗ್ ಅಲ್ಲಿ, ಕೊಡಪ್ಪ. ಏನ್ ಮಾಡ್ತಾ ಇದ್ದ? ಬರೀ ಕೂತ್ಕೋ. ಬರ್ಕೊಡು. ಯಾರು ನೀನು? ಬರ್ಕೊಡು.